ಸುಲಭವಾಗಿ ಆಲ್ಮಂಡ್ ಕೇಕ್ ಮನೆಯಲ್ಲೇ ಮಾಡ್ಬೋದು. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಬೇಕ್ರಿಯಲ್ಲಿ ಸಿಗುತ್ತೆ ಅಲ್ವಾ, ಸೊ ಅದಕ್ಕಿಂತ ಜಾಸ್ತಿನೇ ಟೇಸ್ಟಿ ಅಂತ ಹೇಳ್ಬೋದು. ಒಂದು ಸತಿ ನಿಮ್ಮ ಮಕ್ಕಳಿಗೆ ಮನೆಯಲ್ಲೇ ಮಾಡಿ ಕೊಡಿರಿ. ಅದು ಅಲ್ಲದೆ ಆಲ್ಮಂಡ್ ಕೇಕ್ ಅಂಗಡಿ ಶಾಪಲ್ಲಿ ಬೇಕ್ರಿಯಲ್ಲಿ ತುಂಬಾ ರೇಟ್ ಜಾಸ್ತಿ ಇರುತ್ತೆ. ಸೊ ನಿಮಗೆ ಮನೆಯಲ್ಲಿ ಕಡಿಮೆ ರೇಟಲ್ಲಿ ಒಂದು ಕೆ ಜಿಯಷ್ಟು, ಮುಕ್ಕಾಲು ಕೆ ಜಿಯಷ್ಟು ನೀವು ಈಸಿಯಾಗಿ ಮನೆಯಲ್ಲಿ ಮಕ್ಕಳಿಗೆ ಮಾಡಿ ಕೊಡ್ಬೋದು. ಅದು ಅಲ್ಲದೆ ನೀವು ಮಾಡಿ ಸೇಲ್ ಸಹ ಮಾಡ್ಬೋದು, ಯಾರಿಗಾದರೆ ಆಲ್ಮಂಡ್ ಕೇಕ್ ಬೇಕಾದರೆ. ಸೊ ನನ್ನ ರೆಸಿಪಿ ಫುಲ್ಲು ನೋಡಿ, ಅದೇ ಥರ ತುಂಬ ಸ್ಮೂತಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ. ತುಂಬ ಸುಲಭವಾಗಿ ನಾನು ಯಾವ ಥರ ಮಾಡ್ತೀನಿ ಸೊ ಅದೇ ಥರ ಮಾಡಿ ನಿಮ್ಮ ಸಹ ಕೇಕ್, ಆಲ್ಮಂಡ್ ಕೇಕ್ ಸೂಪರ್ ಟೇಸ್ಟಿಯಾದ ಸಿಗ್ತದೆ. ಫುಲ್ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕೇಕ್ ಅಂತ. ಅಸ್ಸಲಾಮ್ ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲಾ, ನಾನು ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇದೇ ಥರ ಇರಲಿ. ಸೊ ನೋಡಿ, ನಾನು ಫಸ್ಟಿಗೆ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಹಾಕ್ತಾಯಿದ್ದೀನಿ 3 ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆ ನೀವು ಫ್ರಿಜ್ಜಲ್ಲಿ ಇಟ್ಟ ಮೊಟ್ಟೆ ಹಾಕಬಾರ್ದು. ಸೊ ಶಾಪಿಂದ, ಅಂಗಡಿಯಿಂದ ತಂದದ್ದು ಮೊಟ್ಟೆ ಆವಾಗಲೇ ಹಾಕಿ, ಇಲ್ಲಾಂದರೆ ನಿಮ್ಮ ಕೇಕ್ ಹಾಳಾಗುವ ಚಾನ್ಸಸ್ ಇರುತ್ತೆ, ಸ್ಮೂತಾಗಿ ಬರಲ್ಲ. ಸೊ ಎಲ್ಲವನ್ನು ನೀವು ಶಾಪಿಂದ ತಂದು ಅಂದರೆ ಮೊಟ್ಟೆ ಫ್ರಿಜ್ಜಲ್ಲಿ ಇಡ್ತೀರ ತುಂಬ ದಿವಸದ್ದು, ಅದು ಹಾಕಬೇಡಿ. ಸೊ ನಾನು 3/4 ಕೆ ಜಿಯಷ್ಟು ಮಾಡ್ತಾಯಿದ್ದೇನೆ ಆಲ್ಮಂಡ್ ಕೇಕ್. ಅದಕ್ಕೆ ನಾನು ಹಾಕ್ತಿದ್ದೇನೆ 3 ಮೊಟ್ಟೆ ಹಾಕ್ತಾಯಿದ್ದೇನೆ. ಸೊ ನಾನು 1.5 ಚಮಚದಷ್ಟು ಸಕ್ಕರೆ ಹಾಕ್ತಿದ್ದೇನೆ. ನಿಮಗೆ ಸಿಹಿ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಮೀಡಿಯಮ್ ಹಾಕ್ತಾಯಿದ್ದೇನೆ ಸಕ್ಕರೆಯನ್ನು. ಸೊ ಆಮೇಲೆ ನೋಡಿ, ಎಲ್ಲವನ್ನು ಅಳತೆ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮಗೆ ಯಾವ ಥರ ಅಳತೆ ಬೇಕು ಆ ಥರ ಒಂದು ಕಪ್ ಇಟ್ಕೊಳ್ಳಿ. ಎಷ್ಟು ಕಪ್, 3 ಮೊಟ್ಟೆ ಹಾಕಿದರೆ 1 ಕಪ್ಪಲ್ಲಿ, ಅದೇ ಕಪ್ಪಲ್ಲಿ ಸಕ್ಕರೆ ಹಾಕಿ, ಅದೇ ಕಪ್ಪಲ್ಲಿ ಆಯಿಲ್ ಹಾಕಿ, 1 ಕಪ್ಪಷ್ಟು ನಾನು ಎಣ್ಣೆ ಹಾಕ್ತಿದ್ದೇನೆ. ನಾವು ಈಗ ಸಾರಿಗೆಲ್ಲ ಹಾಕ್ತೇವೆ, ಪದಾರ್ಥಗೆಲ್ಲ ಹಾಕ್ತೇವಲ್ಲ, ಅದು ಸ್ಮೆಲ್ ಎಣ್ಣೆ ಹಾಕಬೇಡಿ, ಇಲ್ಲದ್ರೆ ಕೇಕ್ ಸ್ಮೆಲ್ ಬರ್ತದೆ. ಸ್ಮೆಲ್ ಇಲ್ಲದ ಎಣ್ಣೆ ಹಾಕಿ, ಸ್ಮೆಲ್ ಇಲ್ಲದ ಎಣ್ಣೆ ಹಾಕಿ ಇದನ್ನೆಲ್ಲ ಮಿಕ್ಸರ್ ಜಾರನ್ನ ಒಳ್ಳೆಯಿಂದ ಗ್ರೈಂಡ್ ಮಾಡಿ. ವೈಟ್ ಆಗುತ್ತೆ ನೋಡಿ, ವೈಟ್ ಥರ ಅಷ್ಟು ತನಕ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೇನೆ. ಸೊ ಅದಕ್ಕೆ ನಾನು ಈಗ ಹಾಕ್ತಿದ್ದೇನೆ ವೆನಿಲಾ ಎಸೆನ್ಸ್. ಯಾಕಂದರೆ ನಾನು ಆಲ್ಮಂಡ್ ಕೇಕ್ ವೆನಿಲಾ ಫ್ಲೇವರ್ದು ಮಾಡ್ತಾಯಿದ್ದೇನೆ. ಅದು ಅಲ್ಲದೆ ನಾವು ಮೊಟ್ಟೆ ಹಾಕಿದ್ದೇವಲ್ವ, ಸೊ ವೆನಿಲಾ ಎಸೆನ್ಸ್ ಹಾಕೋದರಿಂದ ನಮ್ಮ ಮೊಟ್ಟೆ ಸ್ಮೆಲ್ ಬರಲ್ಲ. ಸೊ ಹಾಗಾಗಿ ತುಂಬ ಟೇಸ್ಟಿ ಆಗುತ್ತೆ. ಆಮೇಲೆ ನಾನು ಇದಕ್ಕೆ ತುಂಬಾ ಬಾದಾಮ್ ಪೌಡರ್ ಹಾಕ್ತಾಯಿದ್ದೇನೆ. ಬಾದಾಮನ್ನು ತುಂಬ ಸಣ್ಣವಾಗಿ ಗುದ್ದಿ ಆಮೇಲೆ ಹಾಕಿ, ಯಾಕಂದರೆ ನಾವು ಆಲ್ಮಂಡ್ ಕೇಕ್ ಮಾಡ್ತಾಯಿದ್ದೇವಲ್ವ, ಸೊ ಅದಕ್ಕೆ ಬಾದಾಮ್ ಬೇಕೇ ಬೇಕು. ಸೊ ಅದಕ್ಕೋಸ್ಕರ. ಆಮೇಲೆ ನಾನು ಹಾಕ್ತಾಯಿದ್ದೇನೆ ಮೈದಾ ಹಿಟ್ಟು ಹಾಕ್ತಾಯಿದ್ದೇನೆ. ಸೊ ನಮಗೆ ಈಗ ನಾನು 3/4 ಕೆ ಜಿ ಮಾಡ್ತಾಯಿದ್ದೇನೆ. ಸೊ ಹಾಗಾಗಿ ನಾನು ಯಾವ ಚಮಚದಲ್ಲಿ ನಾನು ಸಕ್ಕರೆ ಹಾಕಿದ್ದೇನೆ ಅದೇ ಚಮಚದಲ್ಲಿ 2.5 ಚಮಚದಷ್ಟು ಮೈದಾ ಹಿಟ್ಟು ಹಾಕಿದ್ದೇನೆ. ನಿಮಗೆ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಮಾಡ್ಕೊಳ್ಬೋದು, 1 ಕೆ ಜಿ ಅಷ್ಟು ನೀವು ಮಾಡ್ಕೊಳ್ಳಿ. ಇಲ್ಲದೆ ನೀವು ಸೇಲ್ ಮಾಡಬೇಕಾದ್ರೆ ಅಳತೆಯನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ನಿಮ್ಮದು ಆಲ್ಮಂಡ್ ಕೇಕ್ ರೆಡಿ ಆಗುತ್ತೆ. ಸೊ ಒಳ್ಳೆಯಿಂದ ನಾನು ಮಿಕ್ಸ್ ಮಾಡಿದ್ದೇನೆ. ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ನಾನು ಹಾಕಿದ್ದೇನೆ ಬೇಕಿಂಗ್ ಪೌಡರ್. ಸೊ ಬೇಕಿಂಗ್ ಪೌಡರು ಹಾಕಿ, ಬೇಕಿಂಗ್ ಸೋಡಾನು ಹಾಕಬೇಕು, ಎರಡನ್ನೂ ಹಾಕಬೇಕು. ನೀವು ಹೇಳ್ಬೋದು ಬೇಕಿಂಗ್ ಸೋಡಾ ಹಾಕಿದರೆ ಸಾಕಂತ. ಇಲ್ಲ, ಸೊ ಎರಡನ್ನೂ ಹಾಕಬೇಕು. ಇಲ್ಲಾದರೆ ನೀವು ಇನೋ ಹಾಕಿದ್ರೂ ಪರವಾಗಿಲ್ಲ, ಬಟ್ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಇದು ಎರಡನ್ನೂ ಹಾಕಿದರೆ ನಿಮ್ಮ ಆಲ್ಮಂಡ್ ಕೇಕ್ ತುಂಬಾ ಸ್ಮೂತಾಗಿ ಬರುತ್ತೆ. ನೋಡಿ, ನಾನು ಎರಡನ್ನೂ ಮಿಕ್ಸ್ ಮಾಡಿದ್ದೇನೆ. ಇದು ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಆದರೆ ನನಗೆ ರಿಪ್ಲೈ ಕೊಡಲಿಕ್ಕೆ ಆಗ್ತಾ ಇಲ್ಲ. ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ನನ್ನ ಮನೆಯಲ್ಲಿ ಚಿಕ್ಕ ಮಗು ಇದೆ, ಮಗು ಹಿಡ್ಕೊಂಡು ನಾನು ಮನೆ ಕೆಲಸ, ವೀಡಿಯೋ ಎಲ್ಲ ಮಾಡಬೇಕಾಗುತ್ತೆ. ಸೊ ಯಾರು ತಪ್ಪು ತಿಳ್ಕೊಳ್ಬೇಡಿ, ನಾನು ಟೈಮ್ ಇರುವಾಗ ಎಲ್ಲರಿಗೆ ಒಂದು ರಿಪ್ಲೈ ಕೊಡ್ತೀನಿ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಸೊ ಅದಕ್ಕೆಲ್ಲ ನಾನು ಇನ್ಶಾಲ್ಲ ರಿಪ್ಲೈ ಕೊಡ್ತೀನಿ. ನೋಡಿ, ಇಷ್ಟು ದಪ್ಪ ಮಾಡಿದರೆ ಸಾಕಾಗೋದಿಲ್ಲ, ಸ್ವಲ್ಪ ದಪ್ಪ ಜಾಸ್ತಿ ಆಯಿತು. ಅದಕ್ಕೆ ನಾನು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತಾಯಿದ್ದೇನೆ. ಜಾಸ್ತಿ ಹಾಲು ಮಿಕ್ಸ್ ಮಾಡಬೇಡಿ, ತೆಳು ಮಾಡಬೇಡಿ, ಮೀಡಿಯಮ್ ಆಗಿ ಇಟ್ಕೊಳ್ಳಿ. ನೋಡಿ, ಇಷ್ಟು ನಾನು ನಿಮಗೆ ತೋರಿಸ್ತೇನೆ ಎಷ್ಟು ದಪ್ಪ ಬೇಕು ಅಂತ ಹೇಳಿ. ಅಷ್ಟು ದಪ್ಪ ಇಟ್ಟರೆ ಸಾಕು. ಒಳ್ಳೆಯಿಂದ ಮಿಕ್ಸ್ ಮಾಡಿ. ನೋಡಿ, ಇಷ್ಟು ದಪ್ಪ ಇಟ್ಕೊಳ್ಳಿ. ನೋಡಿ, ನಾನು ತೋರಿಸ್ತಾ ಇದ್ದೇನೆ ಅಲ್ವಾ, ಸೊ ಅಷ್ಟೇ ದಪ್ಪ ಇಟ್ಟರೆ ಸಾಕು. ನಾನು ಒಂದು ಕೇಕ್ ಪಾತ್ರೆಗೆ ಬೆಣ್ಣೆ ಹಚ್ತಾ ಇದ್ದೇನೆ.
ಬೆಣ್ಣೆ ಹಚ್ತಾ ಇದ್ದೇನೆ. ಬೆಣ್ಣೆ ಇಲ್ಲದೆ ನೀವು ಎಣ್ಣೆನೂ ಹಚ್ಬೋದು. ನಾನು ಬಟರ್ ಪೇಪರ್ ಹಾಕಲಿಲ್ಲ, ಸೊ ಬಟರ್ ಪೇಪರ್ ಬದಲಿಗೆ ನಾನು ಬೆಣ್ಣೆ ಹಚ್ತಾ ಇದ್ದೇನೆ. ಅದಕ್ಕೆ ನಾನು ಸ್ವಲ್ಪ ಮೈದಾ ಹಿಟ್ಟು ಹಾಕ್ತಿದ್ದೇನೆ. ಇದು ನನ್ನ ಕೇಕ್ ಪಾತ್ರೆ, ಸೊ ಇದಕ್ಕೆ ನಾವು ಮೈದಾ ಹಿಟ್ಟು ಹಾಕಬೇಕಂತ ಇಲ್ಲ, ಯಾಕಂದರೆ ಇದು ಈಸಿಯಾಗಿ ಬರುತ್ತೆ. ಬಟ್ ನೀವು ಪಾತ್ರೆಯಲ್ಲಿ ಮಾಡಬೇಕಾದ್ರೆ ಮೈದಾ ಹಿಟ್ಟು ಇದೇ ಥರ ನಾನು ಹಾಕಿದೆ ನೋಡಿ, ಸೇಮ್ ಅದೇ ಥರ ಎಣ್ಣೆ ಹಚ್ಚಿ ಮೈದಾ ಹಿಟ್ಟು ಹಾಕಿ, ಆವಾಗ ನಿಮ್ಮ ಕೇಕ್ ಇದಕ್ಕೆ ತಾಗಲ್ಲ. ಸೊ ಎಲ್ಲವನ್ನು ನಾನು ಅದಕ್ಕೆ ಹಾಕಿ ಅದರ ಮೇಲೆ ತುಂಬ ಬಾದಾಮನ್ನು ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ನೋಡಿರ್ಬೋದು ಅಂಗಡಿಯಲ್ಲಿ ಬೇಕರಿಯಲ್ಲೆಲ್ಲ ಆಲ್ಮಂಡ್ ಕೇಕಿಗೆ ದೊಡ್ಡ ದೊಡ್ಡ ಪೀಸ್ ಇರುತ್ತೆ ಬಾದಾಮ್ ಮೇಲ್ಗಡೆ. ಸೊ ಅದೇ ಥರ ಆಗಬೇಕಲ್ವ. ಸೊ ಹಾಗಾಗಿ ನಾನು ಓವನ್ ಇಲ್ಲದೆ ಆಲ್ಮಂಡ್ ಕೇಕ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇದು ಒಂದು ಇಡ್ಲಿ ಪಾತ್ರೆ ಇದೆ, ನೀವು ಯಾವ ಪಾತ್ರೆ ಬೇಕಾದರೆ ಇಡ್ಬೋದು. ಅದಕ್ಕೆ ನಾನು ಸ್ಟ್ಯಾಂಡ್ ಇಟ್ಟಿದ್ದೀನಿ. ನಿಮ್ಮ ಹತ್ರ ಸ್ಟ್ಯಾಂಡ್ ಇಲ್ಲ ಅಂದರೆ ಒಂದು ಪ್ಲೇಟನ್ನು ಇಟ್ಟರೆ ಸಾಕು. ಅದು ನೋಡಿ ಈ ಥರ ಇಟ್ಟರೆ ಆಮೇಲೆ ಇದನ್ನು ನಾನು ಮುಚ್ಚಿ ಇಡ್ತೀನಿ. 1 ನಿಮಿಷ ಗ್ಯಾಸ್ಟನ್ನು ಫಾಸ್ಟ್ ಇಡ್ತೀನಿ, ಯಾಕಂದರೆ ಪಾತ್ರೆ ಎಲ್ಲ ಒಳ್ಳೆ ಬಿಸಿ ಆಗಬೇಕಲ್ವಾ. ಸೊ ಹಾಗಾಗಿ ಆಮೇಲೆ ಫುಲ್ಲು ಸ್ಲೋ ಮಾಡಿ ಇಡ್ತೀನಿ. ಕರೆಕ್ಟು 1 ಗಂಟೆ ಇಡ್ತೇನೆ ನಾನು. 15 ಮಿನಿಟ್ ಮಾಡಿ ಇಡ್ತೇನೆ. 50 ಮಿನಿಟ್ ತನಕ ನೀವು ಅದನ್ನು ಮುಚ್ಚಲಿಕ್ಕೆ ಹೋಗಬೇಡಿ. 50 ಮಿನಿಟ್ ನಂತರ ಮುಚ್ಚಲಿಕ್ಕೆ ಹೋಗಿ. ನೋಡಿ ನಾನು ಕರೆಕ್ಟಾಗಿದೆ. ಇವಾಗ ನಾನು ಟೂತ್ ಪಿಕ್ ಹಾಕಿ ನೋಡ್ತೇನೆ ಬೆಂದಿದೆಯಾ ಇಲ್ವಾ ಅಂತ. ಸೊ ನೋಡಿ, ಇದಕ್ಕೆ ನಾನು ತಾಗ್ತಾ ಇಲ್ಲ, ಅಂಟಾಗ್ತಾ ಇಲ್ಲ. ಪದೇ ಪದೇ ಓಪನ್ ಮಾಡಿ ನೋಡ್ತಾ ಇರಬೇಡಿ, ಆವಾಗ ನಿಮ್ಮ ಕೇಕ್ ಒಳ್ಳೆ ಬರಲ್ಲ. 50 ನಿಮಿಷ ಬಿಟ್ಟು ನೋಡಿ, ಬೆಂದಿಲ್ಲ ಅಂದರೆ ಪುನಃ ನೀವು ಬೇಕಾದರೆ 10 ನಿಮಿಷ ಮುಚ್ಚಿಡಿ. ಅದನ್ನು ತೆಗೆದು ಅದರ ಮೇಲೆ ನಾನು ಜೇನುತುಪ್ಪವನ್ನು ಹಾಕ್ತಾಯಿದ್ದೇನೆ. ಈ ಜೇನುತುಪ್ಪ ನನಗೆ ದುಬೈನ ನನ್ನ ತಂಗಿ ತಂದು ಕೊಟ್ಟಿದ್ಲು. ಸೊ ಹಾಗಾಗಿ ನೀವು ಬೇಕರಿಯಲ್ಲಿ ನೋಡ್ಬೋದು ಆಲ್ಮಂಡ್ ಕೇಕಿಗೆ ಜೇನುತುಪ್ಪ ಹಾಕ್ತಾರೆ. ಸೊ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ನಾನು ಸ್ವಲ್ಪ ಜೇನುತುಪ್ಪ ಹಾಕಿದ್ದೇನೆ. ಇವಾಗ ನೋಡಿ ತುಂಬ ಈಸಿಯಾಗಿ ಕೇಕ್ ಬರುತ್ತೆ. ಇದರಲ್ಲಿ ನಾವು ಸ್ವಲ್ಪ ಮೈದಾ ಹಿಟ್ಟು ಹಾಕಿದೆ ಅಲ್ವಾ, ಸ್ವಲ್ಪ ಅಲ್ಲಿ ಇದೆ ಮೈದಾ ಹಿಟ್ಟು, ಪರವಾಗಿಲ್ಲ. ಆದರೆ ಕೇಕ್ ಸೂಪರಾಗಿ ಸ್ಮೂತಾಗಿ ಟೇಸ್ಟಾಗಿ ಬಂದಿದೆ. ಅದು ಅಲ್ಲದೆ ನಾನು ಕ್ಯಾಮರಾವನ್ನು ನಿಮಗೆ ಕಲರ್ ಚೇಂಜ್ ಮಾಡಿ ತೋರಿಸಲಿಲ್ಲ. ಹಾಗಾದರೆ ಕಲರ್ ಚೇಂಜ್ ಮಾಡಿ ತೋರಿಸಿದರೆ ತುಂಬ ಒಳ್ಳೆ ಕಲರ್ ಕಾಣ್ತಾ ಇತ್ತು. ಬಟ್ ನಿಮ್ಮದು ಕೇಕ್ ಇದೇ ಕಲರ್ ಬರುತ್ತೆ. ಅದನ್ನು ನೋಡಲಿಕ್ಕೂ ಎಷ್ಟು ಚೆಂದ ಇದೆ, ತಿನ್ನಲಿಕ್ಕೂ ಅದಕ್ಕಿಂತ ಟೇಸ್ಟ್ ಇದೆ. ನೀವು ಬೇಕರಿಯಿಂದ ಯಾವತ್ತೂ ತರಲ್ಲ, ಅಷ್ಟೊಂದು ಸೂಪರಾದ ಕೇಕ್ ರೆಡಿಯಾಗುತ್ತೆ. ನಾನು ನಿಮಗೆ ಕಟ್ ಮಾಡಿ ಸಹ ನಿಮಗೆ ತೋರಿಸ್ತೇನೆ ಯಾವ ಥರ ಇದೆ ಅಂತ. ಸ್ಪಂಜಿಯಾಗಿ ಸ್ಮೂತಾಗಿ ಅದು ಟೇಸ್ಟಿಯಾಗಿರುತ್ತೆ. ನಿಮಗೆ ಮೊಟ್ಟೆ ಸ್ಮೆಲ್ ಬರಲ್ಲ. ಆದರೆ ನಾವು ವೆನಿಲಾ ಹಾಕಿದ್ದೇನೆ ಅಲ್ವಾ, ವೆನಿಲಾ ಸ್ಮೆಲ್ ಬರುತ್ತೆ. ವೆನಿಲಾ ಕೇಕ್ ನೀವು ಶಾಪಿಂದ 1/4 kgಗೆ 100 ರೂಪಾಯಿ ಎಲ್ಲ ಇದೆ. ಸೊ ಅದಕ್ಕಿಂತ ನೀವು ಮನೆಯಲ್ಲೇ ಮಾಡಿ ನೋಡಿ. 3/4 kg ಅಷ್ಟು ನನ್ನ ಕೇಕ್ ಆಗಿದೆ. ತುಂಬ ಸೂಪರ್ ಟೇಸ್ಟಿ. ನಿಮ್ಮ ಮನೆಯವರೇ ಹೊಗಳ್ತಾರೆ, ಇಷ್ಟು ಒಳ್ಳೆ ಕೇಕ್ ಮಾಡಲಿಕ್ಕೆ ಬರ್ತದ ಅಂತ. ಹಸ್ಬೆಂಡ್ ಹೇಳ್ತಾರೆ, ನೋಡುವ ಬೇಕ್ರಿ ಹಾಕಿ ಕೊಡ್ತೀನಿ ಅಂತ. ಸೊ ತುಂಬ ಟೇಸ್ಟಿ ಆಗುತ್ತೆ ಕೇಕ್. ಟ್ರೈ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಆಲ್ಮಂಡ್ ಕೇಕ್ ಯಾವ ಥರ ಆಗಿದೆ ಅಂತ.